ಸರ್ ಲಕ್ಕಲ್ಲಿ ಟಿಕೆಟ್ ಸಿಕ್ತು ಅಂತ ಹೇಳಿದ್ರಿ ನೀವು ಅಥವಾ ನಿಮ್ಮ ಪ್ರಿಪರೇಷನ್ನು ಇರಬಹುದು ಅದಕ್ಕೆ ಆ ಪ್ರಿಪರೇಷನ್ನ ಯಾರೋ ಒಬ್ರು ಅಬ್ಸರ್ವ್ ಮಾಡಿರಬಹುದು ಅದನ್ನು ಹೊರತುಪಡಿಸಿ ಇಫ್ ಇನ್ ಕೇಸ್ 2028 ಒಳಗೆ ನಿಮಗೆ ಮಿನಿಸ್ಟ್ರು ಆಫರ್ ಸಿಕ್ಕಿದ್ರೆ ಪ್ರಶ್ನೆ ಕರೆಕ್ಟಾಗಿದೆ. ಚಿಕ್ಕಬಳ್ಳಾಪುರದ ಉಸ್ತುವಾರಿ ಬೇಕು, ಯಾವ ಖಾತೆ ಆದರೂ ಪರವಾಗಿಲ್ಲ, ಇಲ್ಲ ಆರೋಗ್ಯ ಖಾತೆನೇ ಬೇಕು, ಉಸ್ತುವಾರಿ ಕೊಡದೇ ಆದರೂ ಪರವಾಗಿಲ್ಲ. ನನಗೆ ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ನನಗೊಂದು ಅವಕಾಶ ಕೊಡ್ತಾರೆ ಅಂತ ನಂಬಿಕೆ ಇದೆ. ನನಗೆ ಕೊಟ್ಟು ನನಗೆ ಆಸಕ್ತಿ ಇರೋದು ಶಿಕ್ಷಣ ಕ್ಷೇತ್ರದಲ್ಲಿ. ನನಗೆ ತುಂಬ ರೆವಲ್ಯೂಷನ್ಸ್ ತರಬೇಕು ಅಂತ ಆಸಕ್ತಿ ಇದೆ. ಅದು ಯಾವುದು ಕೊಟ್ಟರು ಓಕೆ. ಪಕ್ಷ ಕಸ ಗುಡಿಸು ಅಂದರೂ ಕಸ ಗುಡಿಸ್ತೀನಿ, ಈ ಖಾತೆ ತಗೋ ಅಂದರೂ ತಗೊತೀನಿ, ಮಿನಿಸ್ಟ್ರೇ ಮಾಡಲ್ಲ ಅಂದರೂ ಹ್ಯಾಪಿಯಾಗಿರ್ತೀನಿ, ಮಾಡಿದ್ರೂ ನಿರ್ವಹಿಸ್ತೀನಿ. ಆದರೆ ನಾನು ಸ್ವಲ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ರೆವಲ್ಯೂಷನ್ ಚೇಂಜಸ್ ತರಬೇಕು ಅಂತ. ಸಪೋಸ್ ನಾನೇನಾದರೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 3-4 ಪೋರ್ಟ್ಫೋಲಿಯೋ ಇದೆ. ವೆದರ್ ಮೆಡಿಕಲ್ ಎಜುಕೇಷನ್ ಇದೆ, ಹೈಯರ್ ಎಜುಕೇಷನ್ ಇದೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಇದೆ. ಇದರಲ್ಲಿ ಯಾವುದು ಕೊಟ್ಟರು ನಾನಂತೂ ಸಿನ್ಸ್ ಇಂಡಿಪೆಂಡೆನ್ಸ್ ನೋಡದೇ ಇರೋ ರೆವಲ್ಯೂಷನ್ಸ್ನ ಶಾಲೆಗಳಲ್ಲಿ ತರ್ತೀನಿ, ಕಾಲೇಜಲ್ಲಿ ತರ್ತೀನಿ. ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವ ಸ್ಥಾನ ಬೇಡವಾ ಸರ್? ಅದು ಪಾರ್ಟಿಗೆ ಬಿಟ್ಟಿದ್ದು. ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ನನ್ನ ಮೇಲೆ ನಂಗೆ ನಂಬಿಕೆ ಇದೆ. ನನ್ನ ಪಾರ್ಟಿ ನನ್ನನ್ನು ಮಾಡುತ್ತೆ. ನನ್ನ ಕಷ್ಟನ, ನನ್ನ ಎಫರ್ಟ್ನ ನನ್ನ ಪಾರ್ಟಿ ಗುರುತಿಸುತ್ತೆ. ನನ್ನ ಪಾರ್ಟಿ ನನ್ನ ಕೈ ಬಿಡಲ್ಲ. ಖಂಡಿತವಾಗೂ ಎಲ್ರಿಗೂ ನೋಡಿ, ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಸಂಭಾವ್ಯ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ. ನನಗೆ ಗೊತ್ತಿದೆ ನನ್ನ ಹೆಸರು ಟಿ ವಿಯಲ್ಲಿ ಓಡಲ್ಲ, ಪತ್ರಿಕೆಯಲ್ಲಿ ಓಡಲ್ಲ. ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಯಾರು ಅಂದ್ಕೊಳ್ಳಲ್ಲ. ಬಟ್ ನಾನು ಬಟ್ಟೆ ಹೊಲಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆ 6:30ವರೆಗೆ ರಾಜ್ಭವನದಿಂದ ಗ್ಯಾರಂಟಿ ಫೋನ್ ಬರುತ್ತೆ. ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಖರ್ಗೆ ಸಾಹೇಬರು ಫೋನ್ ಮಾಡಿ ಬೆಳಗ್ಗೆ ರಾಜ್ಭವನಕ್ಕೆ ಬಾಪ್ಪ ಅಂತ ಕರೀತಾರೆ. ನನಗೆ ನಂಬಿಕೆ ಇದೆ. ಯಾವ ಆಧಾರದ ಮೇಲೆ ಸರ್? 30 ವರ್ಷ MLAಗಳಾಗಿ ಒಂದು ಬೋರ್ಡ್ ಅಧ್ಯಕ್ಷರಾಗಿಲ್ಲ ಕಾಂಗ್ರೆಸ್ಸಲ್ಲಿ. ನನ್ನ ಹತ್ರನೇ ಎಕ್ಸಾಂಪಲ್ಸ್ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ 30 ವರ್ಷ MLAಗಳಾಗಿದ್ದಾರೆ. ಈ 2 ಟರ್ಮ್ 3 ಟರ್ಮ್ MLAಗಳಾಗಿದ್ದಾರೆ. ಫಸ್ಟ್ ಟೈಮ್ ಎಲೆಕ್ಟ್ ಆಗಿದ್ದೀರಾ. ಅದು ಯಾವ ಆಧಾರದ ಮೇಲೆ, ಯಾವ ಕಾನ್ಫಿಡೆನ್ಸ್ ಮೇಲೆ? ನನ್ನ ವರ್ಕು, ನಾನು ಜನಕ್ಕೆ ರೀಚ್ ಆಗ್ತಿರೋ ಶೈಲಿ, ನಾನು ಹಳ್ಳಿಗೆ ಹೋಗೋದು, ನನ್ನ ಅಡ್ಮಿನಿಸ್ಟ್ರೇಷನ್ ಸ್ಟೈಲು, ಮತ್ತು ತುಂಬ ಫ್ಯಾಕ್ಟರ್ಸ್ ಇದೆ. ಒಂದು ಕ್ಯಾಸ್ಟ್ ಕಾಂಬಿನೇಷನ್ ಇದೆ. ನನ್ನ ಕಮ್ಯುನಿಟಿಯಲ್ಲಿ ನಾನು ಒಬ್ಬನೇ ಗೆದ್ದಿರೋದು, ಅದೊಂದು ಕೌಂಟ್ ಆಗುತ್ತೆ. ಯೂತ್ ಕೋಟಾ ಇದೆ. ಇದೆಲ್ಲ ನೋಡಿ ನನಗೆ ಕೊಡಬಹುದು ಕಾನ್ಫಿಡೆನ್ಸ್ ಆಗಿದೆ. ಈಗ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆನೇ ಫೇಲ್ ಆಗ್ತೀವಿ ಅಂತ ಯಾರಾದರೂ ಹೋಗ್ತಾರಾ? ಡಿಸ್ಟಿಂಕ್ಷನ್ ಬರಲಿ ಅಂತಲೇ ಹೋಗ್ತೀವಿ. ಅದು ಫಸ್ಟ್ ಕ್ಲಾಸ್ ಆದರೂ ಬರ್ಬೋದು, ಪಾಸ್ ಆದರೂ ಆಗ್ಬೋದು, ಫೇಲ್ ಆದರೂ ಆಗ್ಬೋದು. ರಾಜಕಾರಣ ಎಕ್ಸಾಮ್ ಅಲ್ವಲ್ಲ ಸರ್? ನಾನು ಅದನ್ನು ಎಕ್ಸಾಮ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತಾರೆ, ಹಿರಿಯ ಪೊಲಿಟಿಷಿಯನ್ಸು, ರಾಜಕಾರಣದಲ್ಲಿ ಮ್ಯಾಥಮೆಟಿಕ್ಸ್ ವರ್ಕ್ ಆಗಲ್ಲ. ಇಲ್ಲಿ ಕೆಮಿಸ್ಟ್ರಿನೇ ವರ್ಕ್ ಆಗೋದು. 2+2 4 ಆಗಲ್ಲ, 22 ಆಗುತ್ತೆ. ಅದು ನನ್ನ ಲೈಫಲ್ಲಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಆದರೆ 2+2 4 5 ಆಗಲ್ಲ. ಬಟ್ ನನ್ನ ಲೈಫಲ್ಲಿ ಕೆಮಿಸ್ಟ್ರಿ ಅದು 2+2 22 ಆದರೂ ಆಗ್ಬೋದು, 222 ಆದರೂ ಆಗ್ಬೋದು. ಯಾಕೆಂದರೆ ಕೆಮಿಸ್ಟ್ರಿ ನನ್ನ ಲೈಫಲ್ಲಿ ವರ್ಕ್ ಆಗುತ್ತೆ. ಯಾಕೆಂದರೆ ಬಯಾಲಜಿ ಪಾಠ ಮಾಡ್ತೀನಿ ಅದಕ್ಕೆ.